ಧನುರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಬಹಳ ಪ್ರಮುಖವಾದ ವಿಚಾರಗಳಿದ್ದಾಗ ನಾನು ವಿಡಿಯೋ ಮಾಡ್ತಾ ಇರ್ತೇನೆ. ಪ್ರತಿಯೊಬ್ಬ ಧನುರಾಶಿಯರಿಗೆ ಅನುಕೂಲವಾಗುವಂತಹ ವಿಡಿಯೋಗಳು, ನಿಮಗೆ ಸಹಕಾರಿಯಾಗುವಂತಹ ವಿಡಿಯೋಗಳನ್ನು ಮಾಡ್ತಾ ಇರ್ತೇನೆ. ಇವತ್ತಿನ ದಿವಸ ನಾನು ಕೆಲವಿಷ್ಟು ವಿಶೇಷವಾದಂತಹ ನಿಮ್ಮ ಸಮಸ್ಯೆಗಳಿಗೆ ಕಾರಣವನ್ನು ಸಹ ಹುಡುಕಿಕೊಂಡು ಬಂದಿದ್ದೇನೆ. ಅಂದ್ರೆ ನೋಡಿ, ಕಾಳಸರ್ಪ ಯೋಗ ಅನ್ನುವಂತಹ ಒಂದು ಶಬ್ದವನ್ನ, ವಾಕ್ಯವನ್ನ ನೀವು ಕೇಳಿರ್ತೀರ ಬಹಳಷ್ಟು ಕಡೆ. ಕಾಳಸರ್ಪ ಅನ್ನತಕ್ಕಂಥದ್ದು 12 ವಿಧದ ಕಾಳಸರ್ಪ ಯೋಗ ದೋಷಗಳಿರುತ್ತೆ. 12 ವಿಧದ ಕಾಳಸರ್ಪ ಯೋಗಗಳು. ನಿಮ್ಮ ರಾಶಿಗಿಂದ ರಾಹುಗ್ರಹ ಹಾಗೂ ಕೇತುಗ್ರಹ, ಜನ್ಮ ಲಗ್ನ ಜನ್ಮ ರಾಶಿಗಿಂದ ರಾಹುಕೇತುಗಳಲ್ಲಿದ್ದಾರೆ ಅನ್ನುವುದರ ಆಧಾರದ ಮೇಲೆ ಆ 12 ಕಾಳಸರ್ಪ ಯೋಗಗಳು ಅನ್ನುವಂಥದ್ದು ಬರುವಂಥದ್ದು ಆಯ್ತಲ್ವಾ. ಈ ವಿಡಿಯೋದಲ್ಲಿ ನಾನು ಗೋಚಾರದಲ್ಲಿ ಏನು ನಿಮ್ಮ ರಾಶಿಗಿಂತ 4ನೇ ರಾಶಿಯಲ್ಲಿ ರಾಹು ಇದೆ, 10ನೇ ಮನೆಯಲ್ಲಿ ಕೇತು ಗ್ರಹ ಇದ್ದಾನೆ, ಅದರಿಂದ ಉಂಟಾಗುವ ಕಾಳಸರ್ಪ ಯೋಗ ಯಾವುದು, ಅದರ ಪ್ರಭಾವ ಏನು, ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಕಾಳಸರ್ಪ ಯೋಗ ದೋಷದಿಂದಾಗಿ ಏನೇನು ಸಮಸ್ಯೆಗಳಾಗಬಹುದು, 2 ವಿಚಾರಗಳನ್ನು ಸಹ ತಿಳಿಸ್ತೇನೆ. ಪ್ರತಿಯೊಬ್ಬರು ಸಹ ವಿಡಿಯೋನ ಎಂಡ್ ತನಕ ನೋಡಿ. ಹಾಗೂ ಪ್ರತಿಯೊಬ್ಬ ಧನುರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕಾದ್ರಿಂದ ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಇತ್ಯಾದಿ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಬಹಳ ಪ್ರಮುಖವಾಗಿ ನೋಡಿ, 2 ಭಾಗ ಅಂದಾಗ ಮೊದಲನೇ ಭಾಗದಲ್ಲಿ ನಿಮ್ಮ ರಾಶಿಗಿಂದ 4ನೇ ರಾಶಿಯಲ್ಲಿ ರಾಹು ಇದ್ದು 10ನೇ ರಾಶಿಯಲ್ಲಿ ಕೇತು ಗ್ರಹ ಇದ್ದಾನೆ ಅಂದ್ರೆ ನಿಮಗೆ ಉಂಟಾಗುವ ಕಾಳಸರ್ಪದ ಹೆಸರು ಶಂಖಪಾಳ ಕಾಳಸರ್ಪ ಯೋಗ ಅಂತ ಕರೀತಾರೆ. ಶಂಖಪಾಳ ಕಾಳಸರ್ಪ ಯೋಗ ಇರತಕ್ಕಂಥದ್ದು ಧನುರಾಶಿಯವರಿಗೆ ಗೋಚಾರ ರೀತ್ಯ ರಾಹುಕೇತುಗಳು ಒಂದು ರಾಶಿಯಲ್ಲಿ 1.5 ವರ್ಷ ಅಂದ್ರೆ 18 ತಿಂಗಳುಗಳ ಕಾಲ ಇರ್ತಾರೆ. ಸೊ ಮೇ 18ನೇ ತಾರೀಕಿನ ತನಕ ರಾಹುಗ್ರಹ ಮೀನರಾಶಿಯಲ್ಲಿ, ಕೇತುಗ್ರಹ ಕನ್ಯಾ ರಾಶಿಯಲ್ಲಿ ಇರ್ತಾರೆ. ಈ ಒಂದು ವಿಶೇಷವಾದ ಶಂಖಪಾಳ ಕಾಳಸರ್ಪ ಯೋಗ ದೋಷ ನಿಮಗೆ ಅಂದ್ರೆ ಧನುರಾಶಿಯವರಿಗೆ ಆರಂಭಗೊಂಡು ಆಗ್ಲೇ 1 ವರ್ಷದಕ್ಕಿಂತ ಜಾಸ್ತಿ ಸಮಯ ಆಗೋಗಿದೆ. ಇನ್ನೂ ಒಂದು 5-6 ತಿಂಗಳು ಬಾಕಿ ಇದೆ ಆಯ್ತಾ. ಸೊ ಆದ್ರಿಂದ ಇನ್ನೊಂದು 5-5.5 ತಿಂಗಳು ಬಾಕಿ ಇರತಕ್ಕಂಥ ಶಂಖಪಾಳ ಕಾಳಸರ್ಪ ದೋಷ ಇಲ್ಲಿಯ ತನಕ ನಿಮಗೆ ಏನೇನು ಡ್ಯಾಮೇಜ್ ಮಾಡಿದೆ ನಿಮ್ಮ ಜೀವನದಲ್ಲಿ, ಸಮಸ್ಯೆಗಳನ್ನ ಮಾಡಿದೆ ನಿಮ್ಮ ಜೀವನದಲ್ಲಿ, ಹಾಗೂ ಅಥವಾ ಮಾಡಿಲ್ಲ ಅಂದ್ರೆ ಇನ್ನು ಮುಂದೆ ಏನೇನು ಮಾಡಬಹುದು ಆ ವಿಚಾರಗಳನ್ನ ನಾನು ಒಂದು ಭಾಗದಲ್ಲಿ ತಿಳಿಸ್ತೇನೆ. 2ನೇ ಭಾಗದಲ್ಲಿ ನಾನು ಕಾಳಸರ್ಪ ಯೋಗ ದೋಷದ ಬಗ್ಗೆ ಹಾಗೂ ಎಲ್ಲರಿಗೂ ನಿಮ್ಮ ವೈಯಕ್ತಿಕ ಜಾತಕದಲ್ಲಿರುವ ಕಾಳಸರ್ಪ ಯೋಗ ದೋಷದ ಪ್ರಭಾವದ ಬಗ್ಗೆ, ಎಲ್ಲ ವಿಚಾರಗಳಿಗೆ ಪರಿಹಾರದ ಬಗ್ಗೆ ಬಹಳ ಪ್ರಮುಖವಾಗಿ ಖಂಡಿತವಾಗಿ ತಿಳಿಸ್ತೇನೆ. ಶಂಖಪಾಳ ಕಾಳಸರ್ಪ ದೋಷ ಅನ್ನುವಂಥದ್ದು ಧನುರಾಶಿಯವರಿಗೆ ಆರಂಭಗೊಂಡು 1 ವರ್ಷದ ಹತ್ತತ್ರ 1 ವರ್ಷದ ಮೇಲೆ ಆಗಿದೆ ಅಂತಂದ್ರೆ ಬಹಳ ಪ್ರಮುಖವಾಗಿ ಆಗುವಂತಹ ಸಂದರ್ಭಗಳು ಅಂದ್ರೆ ಪ್ರಭಾವಗಳ ಬಗ್ಗೆ ಮಾತಾಡ್ತಾನೆ. ಶಂಖಪಾಲ ಕಾಳಸರ್ಪ ಯೋಗ ದೋಷದ ಒಂದು ಪ್ರಭಾವ ಧನುರಾಶಿಯವರ ಮೇಲೆ ಯಾವ ರೀತಿಯಲ್ಲಿ ಆಗುತ್ತಾ ಇದೆ ಅನ್ನುವಂಥ ತಿಳ್ಕೊಳ್ಬೇಕು ಅಂತಂದ್ರೆ, ನೀವು ಧನುರಾಶಿಯವರಾಗಿದ್ದು ಮೇಲಿಂದ ಮೇಲೆ ನೀವು ಮೋಸಕ್ಕೆ ಒಳಗಾಗ್ತಾ ಇದ್ದೀರಾ. ಮೋಸ ಮಾಡುವವರ ಸಂಖ್ಯೆ, ನಿಮ್ಮನ್ನು ಮೋಸ ಮಾಡುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಗುರುಳೆ, ನನಗೆ ಜೀವನದಲ್ಲಿ ಮಾತಿಗೂ ಮೋಸ ಹೋಗ್ತಾ ಇದ್ದೀನಿ, ದಿನ ಒಂದು ರೀತಿಯಲ್ಲಿ ಮೋಸ ಹೋಗ್ತಾನೆ ಇದ್ದೀನಿ, ನಂಗೆ ಮೋಸ ಮಾಡ್ತಾ ಇದ್ದಾರೆ ಗುರುಳೆ, ನಾನು ಏನ್ ತಪ್ಪು ಮಾಡಿದೆ ಅನ್ನುವ ದುಃಖ ನಿಮ್ಮಲ್ಲಿ ಇದೆ ಅಂತಾದ್ರೆ ನಿಮ್ಮ ಮೇಲೆ ಈ ಒಂದು ಶಂಖಪಾಳ ಕಾಳಸರ್ಪ ಯೋಗ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ. ನೀವು ಮೇಲಿಂದ ಮೇಲೆ ಮೋಸ ಹೋಗ್ತಾನೆ ಇದ್ದೀರಾ. ಮೇ 18ನೇ ತಾರೀಕು ತನಕ ಮೋಸ ಹೋಗ್ತಾನೆ ಇರ್ತೀರಾ. ಅದನ್ನ ಪರಿಹಾರ ಮಾಡಿಕೊಳ್ಳುವ ತನಕ ಅನ್ನೋದು ಸ್ಪಷ್ಟ. ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಳಲಿಕ್ಕೆ ನಿಮಗೆ ಅಸಮರ್ಥತೆ ಉಂಟಾಗ್ತಾ ಇದ್ರೆ, ಅಥವಾ ಬೇರೆ ಹೇಳ್ಬೋದು, ಏನೋ ನಿರ್ಧಾರ ತಗೊಳಕ್ಕಾಗಲ್ವಾ, ಒಂದ್ಸರಿ ಡಿಸಿಷನ್ ತಗೋಬೇಕು, ನೀನ್ ಡಿಸಿಷನ್ ತಗೋಬೇಕು ಅಂತ ಹೇಳ್ತಾ ಇರ್ತಾರೆ. ಸೊ ಯಾವುದೇ ವಿಚಾರದಲ್ಲಿ, ಮದುವೆ ಆಗಿರಬಹುದು, ಯಾರನ್ನ ಮದುವೆ ಆಗ್ತೀನಿ ಅನ್ನೋ ವಿಚಾರ ಇರಬಹುದು, ಮದುವೆ ಆಗ್ತೀನಾ ಇಲ್ವಾ ಅನ್ನುವಂತಹ ವಿಚಾರ ಇರಬಹುದು, ಅಥವಾ ಉದ್ಯೋಗ ಮಾಡಬೇಕಾ ಬೇಡವಾ ಅನ್ನೋ ವಿಚಾರ ಇರಬಹುದು, ವ್ಯಾಪಾರ ಮಾಡಬೇಕಾ ಅನ್ನುವ ವಿಚಾರ ಇರಬಹುದು, ಬೇಡವಾ ಅನ್ನೋ ವಿಚಾರ, ಯಾವುದೇ ವಿಚಾರ ಇರಬಹುದು, ನಿಮ್ಮ ಜೀವನದ ಪ್ರಧಾನ ಘಟ್ಟಗಳಲ್ಲಿ ತೆಗೆದುಕೊಳ್ಳಬೇಕಾದ ನಿರ್ಧಾರಗಳನ್ನ ತೆಗೆದುಕೊಳ್ಳೋಕೆ ಆಗುತ್ತಾ ಇಲ್ಲ ನಿಮಗೆ ಅಂತಾದ್ರೆ ಈ ಒಂದು ಶಂಖಪಾಲ ಕಾಳಸರ್ಪ ಯೋಗ ತುಂಬಾ ತೀವ್ರತರನಾಗಿ ಪ್ರಭಾವ ಬೀರ್ತಾ ಇದೆ ಅಂತ ಅರ್ಥ. ಅಂದ್ರೆ ನಿಮ್ಗೆ ತೀವ್ರತೆ ತಗೊಳ್ಳಕ್ಕೆ ಆಗ್ತಾ ಇಲ್ಲ, ಏನು ಒಂದು ಡಿಸಿಷನ್ಗೆ ಬರಕಾಗ್ತಿಲ್ಲ, ಒಂದು ಇದಕ್ಕೆ ಬರಕಾಗ್ತಾ ಇಲ್ಲ, ಏನು ಇದು ಹಿಂಗೆ ಮಾಡ್ತೀನಿ ಅಂತ ಹೇಳಕ್ ಆಗ್ತಾ ಇಲ್ಲ. ತುಂಬಾ ಕನ್ಫ್ಯೂಷನ್ಸ್ ಮೈಂಡ್ ಆಗಿದೆ, ಭಯ ಜಾಸ್ತಿ ಆಗುತ್ತೆ. ಇದನ್ನ ಮಾಡೋಣ ಅಂದ್ರೆ ಅದ್ರ ಬಗ್ಗೆ ಟೆನ್ಷನ್, ಅದನ್ನ ಮಾಡೋಣ ಅಂದ್ರೆ ಇದ್ರ ಬಗ್ಗೆ ಟೆನ್ಷನ್ ಜಾಸ್ತಿ ಆಗ್ತಾ ಇರ್ತದೆ. ನಿಮ್ಮ ಎಲ್ಲ ವ್ಯವಹಾರಗಳಲ್ಲಿ ನಿಮ್ಮ ನೆಂಟರಿಷ್ಟರು ಬಂದು ಮೂಗು ತೋರಿಸ್ತಾ ಇರ್ತಾರೆ, ಸ್ನೇಹಿತರು ಬಂದು ಮೂಗು ತೋರಿಸ್ತಾ ಇರ್ತಾರೆ, ಎಲ್ಲ ಅವ್ರು ಹೇಳ್ದಂಗೆ ಆಗುತ್ತೆ, ನಿಮ್ದೇನು ನಡೆಯಲ್ಲ. ಅಂದ್ರೆ ಶಂಖಪಾಳ ಕಾಳ ಸರ್ಪ ಯೋಗ ತುಂಬಾ ಕೆಲಸ ಮಾಡ್ತಿದೆ ಅಂತ. ನಿಮ್ಮ ನಿರ್ಧಾರಗಳು ತಗೊಳ್ಳೋಕೆ ನಿಮ್ ಕೆಲ ಆಗ್ತಾ ಇಲ್ಲ, ಅದು ಕಷ್ಟಪಟ್ಟು ಏನೋ ನಿರ್ಧಾರ ತಗೊಂಡು ಏನೋ ಮಾಡ್ತೀನಿ, ನಿಮ್ಮ ಎಲ್ಲ
ವ್ಯವಹಾರಗಳಿಗೂ ಬರೋದು. ನಿಮ್ಮ ಫ್ರೆಂಡ್ಸ್ ಬರ್ತಾರ, ಏನ್ ಮಾಡ್ತಿದ್ಯಾ, ಏಕೆ ಇದನ್ನೇನು ಮಾಡ್ತಿದ್ಯ, ಬೇಡ ಅದು ಮಾಡು ಅನ್ನೋದು. ನಿಮ್ಮ ನೆಂಟ್ರಿಸ್ಟ್ ಬರೋದು, ನಿಮ್ಮ ಫ್ಯಾಮಿಲಿಯವರು ಬರೋದು, ಅದು ಅವರು ಇವರೆಲ್ಲ ಬಂದು ಎಲ್ಲರೂ ಅವ್ರು ಹೇಳ್ದಾಗ ನೀವು ಕೇಳಬೇಕೆ ವಿನಃ ನಿಮ್ಮ ಜೀವನ, ನಿಮ್ಮ ಸ್ವಾತಂತ್ರ್ಯ, ನಿಮ್ಮ ನಿರ್ಧಾರ, ನಿಮ್ಮ ವ್ಯವಹಾರಗಳನ್ನು ನೀವು ಸ್ವತಂತ್ರವಾಗಿ ಮಾಡಿಕೊಳ್ಳುವಷ್ಟು ಕೂಡ ನಿಮಗೆ ಅವಕಾಶ ಸಿಗ್ತಾ ಇಲ್ಲ. ಎಲ್ಲರೂ ಬಂದು ನಿಮ್ಮ ಜೀವನದಲ್ಲಿ ಮೂಗು ತೂರಿಸ್ತಾ ಇದ್ದಾರೆ, ನಿಮ್ಮ ವ್ಯವಹಾರಗಳಲ್ಲಿ ಮೂಗು ತೂರಿಸ್ತಾ ಇದ್ದಾರೆ. ಅವ್ರು ಹೇಳ್ದಂಗೆ ನಡೀತಾ ಇದೆ ಅಂತಂದ್ರೆ ಶಂಖಪಾಳ ಕಾಳ ಸರ್ಪಯೋಗ ಪ್ರಭಾವ ಬೀರ್ತಾ ಇದೆ. ನೀವು ಧನುರಾಶಿಯವರಾಗಿದ್ದು ಸಿಕ್ಕಾಬಿಟ್ಟೆ ಕೆಟ್ಟ ಕನಸುಗಳು ಬೀಳ್ತಾ ಇದೆ ಅಂತಂದ್ರೆ ಏನ್ ಮಲ್ಕೊಳಕ್ಕೆ ಹೆದರಿಕೆ ಆಗುತ್ತೆ, ನಿದ್ದೆನೇ ಬರಲ್ಲ. ಮಲ್ಕೊಂಡ್ರೆ ನಿದ್ದೆ ಮಾಡಿದ್ರೆ ಕೆಟ್ಟ ಕನಸು, ನನ್ಗೆ ಬೇಜಾರಾಗೋಯ್ತು ಕೆಟ್ಟ ಕನಸು ಬೆಚ್ಚಿ ಬೀಳತ್ರ ಬರೀ ಕೆಟ್ಟ ಕನಸುಗಳು ಅಂತಂದ್ರೆ ಶಂಖಪಾಲ ಕಾಳ ಸರ್ಪಯೋಗ ಕೆಲಸ ಮಾಡ್ತಾ ಇದೆ. ಇದೆಲ್ಲ ಜಾಸ್ತಿ ಆದಾಗ ಏನಾಗುತ್ತೆ, ಮಾನಸಿಕ ಅಶಾಂತಿ ಉಂಟಾಗ್ತದೆ, ಒಂದ್ ನೆಮ್ಮದಿ ಇರಲ್ಲ ಜೀವನದಲ್ಲಿ. ಸೊ ನೀವು ಧನುರಾಶಿಯವರಾಗಿ ಜೀವನದಲ್ಲಿ ನೆಮ್ಮದಿಯೇ ಕಾಣ್ತಾ ಇಲ್ಲ ಅಂದ್ರೆ ಈ ಒಂದು ವರ್ಷದಿಂದ ಈಚೆಗಂತೂ ನೆಮ್ಮದಿ ಇಲ್ಲ. ಅದು ಏನು ಅಂತ ಅರ್ಥ ಆಗ್ತಾ ಇಲ್ಲ. ಒಂದು ವರ್ಷದಿಂದ ಈಚೆಗೆ ಯಾವ ವಿಚಾರದಲ್ಲೂ ನೆಮ್ಮದಿನೇ ಇಲ್ಲ ನನಗೆ, ಯಾವುದೇ ಮಾಡ್ದೇನೋ ಒಂದು ಸಂತೃಪ್ತಿನೇ ಇಲ್ಲಪ್ಪ ನನಗೆ, ಏನಕ್ಕೆ ಅಂತ ಅರ್ಥ ಆಗ್ತಾ ಇಲ್ಲ. ಕಾಳ ಸರ್ಪಯೋಗ, ಶಂಖಪಾಲ ಕಾಲ ಸರ್ಪಯೋಗ ಕೆಲಸ ಮಾಡಿ. ವಿದ್ಯಾರ್ಥಿ ಆಗಿದ್ದೀರಿ ನೀವು, ಧನುರಾಶಿಯ ವಿದ್ಯಾರ್ಥಿಗಳು, ಯಾವುದೇ ಎಕ್ಸಾಮ್ ಅನ್ನ ನೀವು ಎಕ್ಸಾಮ್ಗೆ ಪಾಲ್ಗೊಳ್ಳಲಿಕ್ಕೋಸ್ಕರ ಹೆದರ್ತಾ ಇದ್ದೀರಾ, ಅವು ಎಲ್ಲ ಎಕ್ಸಾಮ್ಗಳು ಬಹಳ ಕಷ್ಟ ಅನಿಸ್ತಾ ಇದೆ ಒಂದು ವರ್ಷದಿಂದ ಈಚೆಗೆ. ಹೋದ ವರ್ಷ ಅವೆಲ್ಲ ಪರವಾಗಿರಲ್ಲ, ಬಟ್ ಈ ವರ್ಷದಿಂದ ಒಂದು ವರ್ಷದಿಂದ ಈಚೆಗೆ ತುಂಬಾ ಎಕ್ಸಾಮ್ಸ್ ಕಷ್ಟ, ಪ್ರತಿಯೊಂದು ಎಕ್ಸಾಮ್ಸು ಕಷ್ಟ ಅನಿಸ್ತಾ ಇದೆ. ಪಾಸ್ ಆಗ್ತಾ ಇಲ್ಲ, ಏನ್ ಮಾಡಿದ್ರು ಮುಂದೆ ಹೋಗಕ್ ಆಗ್ತಾ ಇಲ್ಲ. ಶಂಖಪಾಲ ಕಾಳ ಸರ್ಪಯೋಗ ಕೆಲಸ ಮಾಡ್ತಾ ಇದೆ. ಒಂದು ವರ್ಷದಿಂದ ಈಚೆಗೆ ಬಹಳ ಪ್ರಯತ್ನ ಮಾಡ್ತಾ ಇದ್ದೀರಾ. ಅವಿವಾಹಿತರು ನೀವು ವಿವಾಹಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀರಾ. ವಿಷಯ ಎಳೆದಾಡ್ತಾ ಇದೆ ಬಿಟ್ರೆ ಯಾವುದೇ ನಿರ್ಧಾರಕ್ಕೆ ಬರ್ತಾ ಇಲ್ಲ. ಮದುವೆ ವಿಚಾರ ಫೈನಲೈಸ್ ಆಗ್ತಾ ಇಲ್ಲ, ಮದುವೆಯಲ್ಲಿ ತುಂಬಾ ನಿಧಾನ ಆಗ್ತಾ ಇದೆ. ಏನ್ ಮಾಡಿದ್ರು ಮದುವೆ ವಿಚಾರ ಮುಂದೆ ಹೋಗ್ತಾ ಇಲ್ಲ. ಶಂಖಪಾಲ ಕಾಳ ಸರ್ಪಯೋಗ ಕೆಲಸ ಮಾಡ್ತಾ ಇದೆ. ಇಲ್ಲ ಮದುವೆ ಆಗಿದ್ದೀನಿ ಸರ್, ಮದುವೆ ಆದ್ರೂ ಕೂಡ ಗಂಡ ಹೆಂಡತಿ ಜಗಳದ್ದೇ ದೊಡ್ಡ ಸಮಸ್ಯೆ, ಚಿಂತೆ ಆಗ್ಬಿಟ್ಟಿದೆ, ನಮ್ಗೆ ದಾಂಪತ್ಯ ಕಲಗಳೇ ದೊಡ್ಡ ಟೆನ್ಷನ್ ಆಗ್ಬಿಟ್ಟಿದೆ ಅಂತಂದ್ರೆ ಶಂಖಪಾಲ ಕಾಳ ಸರ್ಪಯೋಗ. ಹೀಗೆ ಹಲವಾರು ವಿಚಾರಗಳಲ್ಲಿ ಶಂಖಪಾಲ ಕಾಳ ಸರ್ಪಯೋಗ ಗೋಚಾರ ಫಲ ರೀತಿಯಾಗಿ ಬಂದು ಧನುರಾಶಿಯವರನ್ನ ಸಮಸ್ಯೆಗೆ ದೂಡ್ತಾ ಇದ್ರೆ, ಇನ್ನೊಂದು ಕಡೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿರುವ ಕಾಳ ಸರ್ಪಯೋಗ ದೋಷಗಳೇನು ಬಿಡ್ತಾ ಇಲ್ಲ, ನಿಮ್ಗೆ ಅದು ಸಹ ಸಮಸ್ಯೆ ಕೊಡ್ತಾ ಇದೆ. ವೈಯಕ್ತಿಕ ಜಾತಕದ ಕಾಳ ಸರ್ಪಯೋಗ ದೋಷ ಅಂದ್ರೆ ಏನು? ನಿಮ್ಮ ವೈಯಕ್ತಿಕ ಜಾತಕ ತೆಗೆದು ನೋಡ್ಕೊಳ್ಳಿ. ರಾಹು ಒಂದು ಕಡೆ, ಕೇತು ಒಂದು ಕಡೆ, ಯಾವುದೋ ಒಂದು ರಾಶಿಯಲ್ಲಿ ರಾಹು, ಅದರ 7ನೇ ಮನೆಯಲ್ಲಿ ಕೇತು ಗ್ರಹ ಇರ್ತಾನೆ. ಸೊ ಆ ರಾಹು ಕೇತುಗಳೊಳಗೆ ಸೂರ್ಯನಿಂದ ಶನಿಯ ಪರ್ಯಂತ ಮಿಕ್ಕೆಲ್ಲ ಗ್ರಹಗಳು ಸಿಲುಕಿಕೊಂಡಾಗ ಅದನ್ನ ಕಾಳ ಸರ್ಪ ಯೋಗ ದೋಷ ಅಂತ ಕರೀತಾರೆ. ಸೊ ವೈಯಕ್ತಿಕ ಜಾತಕದ ಕಾಳ ಸರ್ಪ ಯೋಗ ಹಾಗೂ ಗೋಚಾರ ರೀತಿಯ ಕಾಳ ಸರ್ಪ ಯೋಗ. ವೈಯಕ್ತಿಕ ಜಾತಕದ ಕಾಳ ಸರ್ಪ ಯೋಗ ದೋಷವು ಏನಂತ ತೋರಿಸುತ್ತೆ? ರಾಹು ಕೇತು ಗ್ರಹೋರ್ ಮಧ್ಯೆ ಆದಿತ್ಯ ಗಚಖೇ ಗ್ರಹಾಃ ಕಾಳ ಸರ್ಪಾಖ್ಯ ದೋಷೋ ಯಂ ಸರ್ವ ಸಂಪತ್ ಪ್ರನಾಶನಂ. ಎಲ್ಲ ಸಂಪತ್ತು, ನೀವು ಕಾಳಸರ್ಪ ಯೋಗ ದೋಷ ಇದ್ರೆ ಏನಾಗ್ಬಿಡುತ್ತೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ? ಬರೀ ಒಂದು ವರ್ಷದಿಂದ ಈಚೆಗಲ್ಲ ಗುರುಗಳೇ, ನಾನು ಚಿಕ್ಕವರಿದ್ದಾಗಿಂದ ಎಜುಕೇಶನ್ ಕಷ್ಟ ಆಗೋಯ್ತು, ಎಜುಕೇಶನ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ, ಬಹಳ ಕಷ್ಟಪಟ್ಟು ಎಜುಕೇಶನ್ ವಿಚಾರ ಮುಗಿಸ್ದೆ, ಎಜುಕೇಶನ್ ಮುಗಿದ್ಮೇಲೆ ಕೆಲಸ ಕಷ್ಟ ಆಗೋಯ್ತು, ಕೆಲಸ ಉದ್ಯೋಗ ಜಾಬ್ ದೊಡ್ಡ ಟೆನ್ಷನ್, ನಮ್ಮ ಕೊಲೀಗ್ಸ್ ಎಲ್ಲ ಮುಂದುವರೆದು ಬಿಟ್ರೆ ಇನ್ನು ಹಿಂಗೆ ಇದ್ಬಿಟ್ಟೆ. ಏನಕ್ಕೆ? ಕಾಳಸರ್ಪ ಯೋಗ ದೋಷದಿಂದಾಗಿ. ಇಲ್ಲ ಜಾಬ್ ಸಿಕ್ತು, ಪ್ರಮೋಷನ್ ಇಲ್ಲ, ಸ್ಯಾಲ್ರಿ ಹೈಕ್ ಇಲ್ಲ, ಏನ್ ಜೀವನದಲ್ಲಿ ಏಳಿಗೆ ಇಲ್ಲ. ಯಾಕೆ? ಕಾಳಸರ್ಪ ಯೋಗ ದೋಷ ನಿಮ್ಮನ್ನು ಹಿಡಿದುಕೊಂಡ್ಬಿಡ್ತು. ಮದುವೆ ಆಗ್ತಾ ಇಲ್ಲ, ಕಾಳಸರ್ಪ ಯೋಗ. ಸಂತಾನ ಆಗ್ತಾ ಇಲ್ಲ, ಕಾಳಸರ್ಪ ಯೋಗ. ಅಂದ್ರೆ ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅಂತ ನೀವು ಕೇಳ್ಬೋದು. ಹಾಗಲ್ಲ ಇದು. ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅಂತ ನೀವು ಕೇಳ್ಬೋದು. ಹಾಗಲ್ಲ ಇದು. ಯಾಕೆ ಅಂತಂದ್ರೆ ನೋಡಿ, ಬಹಳ ಪ್ರಮುಖವಾಗಿ ಜೀವನದ ಪ್ರಧಾನ ಘಟ್ಟಗಳು ಅಂತ ನಮಗೇನಿರುತ್ತೆ, ಎಜುಕೇಶನ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ, ವಿವಾಹ ಬಹಳ ಪ್ರಮುಖವಾದ ಸನ್ನಿವೇಶ, ಸಂತಾನ ಬಹಳ ಪ್ರಮುಖವಾದ ಸನ್ನಿವೇಶ, ಉದ್ಯೋಗ ಬಹಳ ಪ್ರಮುಖವಾದ ಸನ್ನಿವೇಶ. ಸೊ ಇಂತಹ ಪ್ರಮುಖವಾದ ಸನ್ನಿವೇಶಗಳಲ್ಲಿ ಕಾಳಸರ್ಪ ಯೋಗ ದೋಷ ಬಂದು ಸುತ್ತಕೊಂಡು ಹಿಡ್ಕೊಂಡ್ಬಿಡುತ್ತೆ. ಅಂದ್ರೆ ಮುಂದೋಗ್ಲಿಕ್ಕೆ ಕೊಡಲ್ಲ ಸ್ಪಷ್ಟವಾಗಿ, ಈಸಿಯಾಗಿ. ಸೊ ಅದರಿಂದ ಅಲ್ಲೇ ಸ್ಟಾಪ್ ಆಗ್ಬಿಡುತ್ತೆ. ಇದು ಕಾಳಸರ್ಪ ಯೋಗ ದೋಷದ ವೈಯಕ್ತಿಕ ಜಾತಕದ ಪ್ರಭಾವವೂ ಆಗಿರುತ್ತೆ. ಎಲ್ಲಿ ಸಿಟ್ಟು ಮಾಡಬಾರ್ದು ಅಲ್ಲಿ ಸಿಟ್ಟು ಮಾಡ್ತೀರಾ. ಆರೋಗ್ಯ ತುಂಬಾ ಇಂಪಾರ್ಟೆಂಟ್ ಟೈಮಲ್ಲೇ ಆರೋಗ್ಯ ಹಾಳಾಗ್ತಾ ಇರುತ್ತೆ. ತುಂಬಾ ಇಂಪಾರ್ಟೆಂಟ್ ಟೈಮ್ ಬೇಕು ನಿಮಗೆ ಅವಾಗ. ಇನ್ನು ಕೆಲವರಿಗೆ ವೈಯಕ್ತಿಕ ಜಾತಕದಲ್ಲಿ ಕಾಳಸರ್ಪ ಯೋಗ ದೋಷ ಇದ್ದಾಗ ಹಲವಾರು ಕಡೆ ಜಾತಕಗಳನ್ನು ಕೇಳಿದಾಗ ಹೇಳಿರ್ತಾರೆ ಕಾಳಸರ್ಪ ಯೋಗ ದೋಷ ಇದೆ, ಪರಿಹಾರ ಮಾಡ್ಕೋ ಅಂತ. ಪರಿಹಾರ ಏನ್ ಮಾಡಿಸಿರ್ತೀರಿ ನೀವು? ಕ್ಷೇತ್ರಾದಿಗಳಲ್ಲಿ ಹೋಗಿ ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆ ಎಲ್ಲ ಮಾಡ್ತೀರಾ. ಅಥವಾ ಇನ್ನೊಂದು ಕಡೆ ಯಾವುದೋ ಕ್ಷೇತ್ರಕ್ಕೆ ಹೋಗಿ ರಾಹು ಕೇತುಗೆ ಒಂದು ಅರ್ಚನೆ ಪೂಜೆ ಮಾಡಿಸ್ಕೊಂಡು ಬರ್ತೀರಾ. ಇದು ಕಾಳಸರ್ಪ ಯೋಗ ದೋಷದ ಪರಿಹಾರವ? ಖಂಡಿತ ಅಲ್ಲ. ಈಗ ಸರ್ಪ ಅನ್ನೋ ವರ್ಡ್ ಬಂದ ತಕ್ಷಣ ಕಾಳಸರ್ಪ ದೋಷ ಪರಿಹಾರ ಆಗ್ಬಿಡಲ್ಲ. ನಾಗದೋಷಗಳಲ್ಲಿ, ಸರ್ಪದೋಷಗಳಲ್ಲಿ ಹಲವಾರು ವಿಧಗಳಿರುತ್ತೆ. ಟೈಪ್ 1 ಡಯಾಬಿಟೀಸ್, ಟೈಪ್ 2 ಡಯಾಬಿಟೀಸ್ ಎಲ್ಲ ಇದ್ದಂಗೆ ಇದು ಕೂಡ ಹಲವಾರು ವಿಧಾನ ಇದೆ ಸರ್ಪದೋಷದಲ್ಲಿ. ನೀವೇ ಸ್ವತಃ ಅಥವಾ ನಿಮ್ಮ ಕುಟುಂಬದವರು, ನಿಮ್ಮ ಹಿರಿಕರು ಯಾರು ಹಾವನ್ನ ಸಾಯಿಸಿದ್ದಾರೆ, ಅದು ನಿಮಗೆ ಗೊತ್ತಿದೆ ಅಂತ ಆದ್ರೆ ಸರ್ಪ ಸಂಸ್ಕಾರ ಮಾತ್ರ ಮಾರ್ಗ, ಅದು ಬಿಟ್ಟು ಬೇರೆ ಏನು ಮಾಡಿದ್ರು ಆಗಲ್ಲ.
ಸರ್ಪ ಸಂಸ್ಕಾರ ನಾಗ ಪ್ರತಿಷ್ಠೆ ಆಗಬೇಕು. ಅಥವಾ ಎಲ್ಲೋ ಮುನೀಶ್ವರ ಸಂಚಾರ ಇದೆ, ಅಲ್ಲಿ ನಾಗ ಸಂಚಾರ ಇದೆ, ನಿಮ್ಮ ತೋಟದಲ್ಲೋ ಜಮೀನಲ್ಲೋ ಎಲ್ಲೋ ಒಂದ್ ಕಡೆ ಅಲ್ಲಿ ನೀವು ನಾಗನ ಪ್ರತಿಷ್ಠೆ ಮಾಡಬೇಕು ಅಂತ ಬರ್ತಾ ಇದೆ. ಸೊ ನಾಗ ಪ್ರತಿಷ್ಠೆಯನ್ನು ಮಾಡಬೇಕು. ಅದನ್ನು ಹೊರತುಪಡಿಸಿ ನಿಮ್ಮಿಂದಾಗಿ ನಾಗ ಸಂಕುಲಕ್ಕೆ ಏನಾದ್ರೂ ಸಮಸ್ಯೆಗಳಾಗಿದೆ, ನಿಮ್ಮಿಂದ ನಾಗ ಸಂಕುಲಕ್ಕೆ ಏನಾದ್ರು ಸಮಸ್ಯೆಗಳಾಗ್ತಾ ಇದೆ ಅಂದ್ರೆ ಆಗ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಏನಿದೆಯಲ್ಲ ಅದು ಬಹಳ ಪ್ರಮುಖವಾಗಿರುತ್ತೆ. ಯಾವುದೋ ಒಂದು ಜಮೀನಲ್ಲಿ ಸೈಟ್ ಅಲ್ಲಿ ಹುತ್ತ ಬೆಳ್ಕೊಂಡ್ಬಿಟ್ಟಿದೆ, ನಿಮ್ಮ ಜಮೀನಲ್ಲಿ ಹುತ್ತ ಬೆಳ್ಕೊಂಡ್ಬಿಟ್ಟಿದೆ, ಅದು ನೀವು ಒಡೆದಾಕ್ಬಿಟ್ಟಿದ್ದೀರಾ, ಅಥವಾ ನಿಮ್ಮ ಮನೆಯಲ್ಲಿ ಎಲ್ಲೋ ನಾಗರು ಓಡಾಡುವಂತಹ ಜಾಗದಲ್ಲಿ ಎಲ್ಲೋ ಬಚ್ಚಲ ಮನೆ ಕಟ್ಬಿಟ್ಟಿದ್ದೀರಾ, ಮನೆನೇ ಕಟ್ಬಿಟ್ಟಿದ್ದೀರಾ, ಅಥವಾ ನಾಗ ಸಂಚಾರಕ್ಕೆ ಸಮಸ್ಯೆ ಆಗ್ತಾ ಇದೆ, ನಾಗನೇ ಸಂಕುಲಕ್ಕೆ ನಿಮ್ಮಿಂದ ಏನಾದ್ರು ಸಮಸ್ಯೆ ಆಗ್ತಾ ಇದೆ ಅಂದ್ರೂ ಸಹ ನಿಮ್ಮ ಆಶ್ಲೇಷ ಬಲಿ ಇತ್ಯಾದಿಗಳನ್ನ ಮಾಡ್ಕೊಳ್ಬೇಕು. ಆದ್ರೆ ವೈಯಕ್ತಿಕ ಜಾತಕದಲ್ಲಿರುವ ಕಾಳಸರ್ಪ ದೋಷಕ್ಕೆ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಅಂತ ಇರ್ತದೆ, ಅದನ್ನೇ ಮಾಡಬೇಕು. ಅದನ್ನು ಹೊರತುಪಡಿಸಿ ಬೇರೆ ಏನು ಮಾಡಿದ್ರು ಸಹ ಅದು ಪರಿಹಾರ. ಸಂಪೂರ್ಣ ಪರಿಹಾರ ಅನ್ನೋದೇ ಕಷ್ಟ. ಅದು ನಾನು ಈ ವಿಡಿಯೋದ ಎಂಡ್ ಅಲ್ಲಿ ಒಂದು ವಿಶೇಷವಾದ ಮಂತ್ರವನ್ನು ಕೊಡ್ತೇನೆ ನಿಮ್ಮ ಕಾಳಸರ್ಪ ಯೋಗ ದೋಷವನ್ನು ನಿಗ್ರಹ ಮಾಡಲಿಕ್ಕೆ. ಆ ಮಂತ್ರವನ್ನ ಪ್ರತಿದಿನ ಒಂದು 28 ಬಾರಿಯೋ 54 ಬಾರಿಯೋ 108 ಬಾರಿಯೋ ಜಪವನ್ನ ಮಾಡಿ ದಯವಿಟ್ಟು ನಿಮಗೆ ಅದು ಅನುಕೂಲವಾಗಲಿದೆ. ಇನ್ನು ಪ್ರತಿ ಹುಣ್ಣಿಮೆ, ಪ್ರತಿ ಶುಕ್ಲ ಪಕ್ಷ, ಇನ್ನು ಪ್ರತಿ ತಿಂಗಳು ಸಹ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಂತ 2 ಪಕ್ಷ ಬರ್ತದೆ. ಆ 2 ಪಕ್ಷಗಳಲ್ಲಿ ಷಷ್ಠಿ ಅನ್ನುವ ತಿಥಿ ಬರ್ತದೆ. ಸೊ ತಿಂಗಳಿಗೆ 2 ಷಷ್ಠಿ ಬರ್ತದೆ. ಆ ಷಷ್ಠಿ ದಿನದಂದು ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ತಕ್ಷಣ ಮನೆ ಹತ್ರದಲ್ಲಿರುವ ನಾಗರ ಕಲ್ಲಿ ಹತ್ರ ಹೋಗಿ ಎಂದು ಪ್ರದಕ್ಷಿಣ ನಮಸ್ಕಾರ ಮಾಡಿಕೊಂಡು ಅರಿಶಿಣದ ನೀರಿನ ಅಭಿಷೇಕವನ್ನ ನಾಗರ ಕಲ್ಲಿಗೆ ಮಾಡಿ ನಮಸ್ಕಾರ ಪೂಜೆ ಮಾಡ್ಕೊಂಡು ಬಂದ್ರು ಕಾಳಸರ್ಪ ಯೋಗ ದೋಷ ತಕ್ಕ ಮಟ್ಟಿಗಾದರೂ ಸಹ ಕಂಟ್ರೋಲಿಗೆ ಬರ್ತದೆ. ಅದೆಲ್ಲ ಅಲ್ಲದೆ ನಾನು ಆಗಲೇ ಹೇಳಿದಂತೆ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಅಂತ ಒಂದು ಹೋಮ ಇದೆ. ಅದೇ ಪರಿಹಾರ ನಿಜವಾದ ಪರಿಹಾರ. ಅದನ್ನು ಸಹ ಸಂಪೂರ್ಣ ಪರಿಹಾರ ಮಾಡೋಕ್ಕಾಗಲ್ಲ. ಅಂದ್ರೆ ವಿ ಕೆನಾಟ್ ಎರಾಡಿಕೇಟ್, ಅದನ್ನ ಡಿಕ್ರೀಸ್ ಮಾಡ್ಬೋದು, ಅಂದ್ರೆ ಅದರ ದುಷ್ಪ್ರಭಾವವನ್ನು ಕಡಿಮೆ ಮಾಡ್ಬೋದು, ಸಂಪೂರ್ಣ ನಿವಾರಣೆ ಮಾಡ್ಲಿಕ್ಕೆ ಆಗಲ್ಲ. ಸೊ ಆ ಹೋಮ ಮಾಡಿದಾಗ ಸ್ವಲ್ಪ ಹೆಚ್ಚಿನದಾದಂತಹ ಪವರ್ ಸಿಗ್ತದೆ. ಆ ವಿಶೇಷವಾದ ಮಹಾಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನ ನಮ್ಮ ಯಾಗಶಾಲೆಯಲ್ಲಿ ಜನವರಿ 13ನೇ ತಾರೀಕು ಹುಣ್ಣಿಮೆ ದಿವಸ ಮಾಡ್ತಾ ಇದ್ದೇವೆ. ಹಾಗೂ ನಿಮಗೆ ವಿಶೇಷವಾಗಿ ಪ್ರಸಾದ ಸ್ವರೂಪವಾಗಿ ನಾಗಿನ್ ಎಂಬ 2 ನಾಗ ಬಿಂಬಗಳನ್ನ ಕೊಡ್ತಾ ಇದ್ದೇವೆ. ಈ 2 ನಾಗ ಬಿಂಬಗಳನ್ನ ನಿಮ್ಮ ಹೆಸರಲ್ಲಿ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಿ ಕಳಿಸ್ಕೊಡ್ತೇವೆ. ಇದು ನಿಮಗೆ ಸಿಕ್ಕ ನಂತರ ನೀವು ನಿಮ್ಮ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ನಿಮ್ಮ ಮನೆ ಹತ್ರ ಇರುವ ಯಾವ ದೇವಸ್ಥಾನ ಆದ್ರೂ ಪರವಾಗಿಲ್ಲ ಹೋಗಿ ಅಂಗೈಯಲ್ಲಿ ಈ ನಾಗಿನ್ ಅನ್ನುವ 2 ನಾಗಬಿಂಬಗಳನ್ನ ಇಟ್ಟುಕೊಂಡು ₹1 ಒಂದು 6 ಕಾಯಿನ್ ಹಿಂಗೆ ಇಟ್ಕೊಂಡು ಮುಷ್ಟಿ ಕಟ್ಕೊಂಡು ನಿಮ್ಮ ತಲೆಗೆ ಒಂದು 6 ಬಾರಿ ಹೀಗೆ ನಿವಾಳಿಸಿಕೊಂಡು ಆ ದುಡ್ಡು ₹6 ₹1 6 ಕಾಯಿನ್ ಹಾಗೂ ನಾಗಿನ್ ಸಹಿತ ಆ ದೇವಸ್ಥಾನದ ಹುಂಡಿಯಲ್ಲಿ ಹಾಕಿ. ಎಲ್ಲಾ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಇರ್ತದೆ, ಅದನ್ನ ಡೈಲಿ ಹಣೆಗೆ ಹಚ್ಕೊಂಡ್ರೆ ಸಾಕು. ಎಲ್ಲಾ ಹೋಮಗಳ ಭಸ್ಮ ಅಂದ್ರೆ ಇನ್ನು ಹಲವಾರು ಹೋಮಗಳಿದೆ. ಸೊ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ನಿಮ್ಮ ಹೆಸರಲ್ಲಿ ಮಾಡಿದಾಗ ಈ ನಾಗಿನ್ ಬಿಂಬಗಳನ್ನ ನೀವು ಸಮರ್ಪಣೆ, ನಾಗಬಿಂಬಗಳ ಸಮರ್ಪಣೆ ಮಾಡಿದಾಗ ಒಂದು ಕಂಪ್ಲೀಟ್ ಒಂದು ಸಿಸ್ಟಮ್ ರೀತಿಯಲ್ಲಿ ಪರಿಹಾರದ ರೀತಿಯಲ್ಲಿ ಅದರ ಜೊತೆಗೆ ಬಹಳ ಪ್ರಮುಖವಾಗಿ ನಾವು ನಿಮ್ಮ ಆರ್ಥಿಕ ಬಾಧೆಗಳ ಪರಿಹಾರವಾಗಬೇಕು ಅನ್ನುವ ಉದ್ದೇಶದಿಂದಲೇ ಬಹಳ ಪ್ರಮುಖವಾಗಿ ನಾವು ಕುಬೇರ ಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಕುಬೇರ ಲಕ್ಷ್ಮಿ ಹೋಮವನ್ನು ಮಾಡಿ ಒಂದು ವಿಶೇಷವಾದ ಕುಬೇರ ಲಕ್ಷ್ಮಿ ಕಾಯಿನ್ ಅನ್ನ ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ. ಈ ವಿಶೇಷವಾದ ಕುಬೇರ ಲಕ್ಷ್ಮಿ ಕಾಯಿನ್ ಹಿಂದ್ಗಡೆ ಆ ಕುಬೇರನ ಸಂಖ್ಯೆಗಳಿದೆ, ಮುಂದೆ ಕುಬೇರ ಹಾಗೂ ಮಹಾಲಕ್ಷ್ಮಿಯ ಸಾನ್ನಿಧ್ಯ ಇದೆ. ಇದನ್ನ ನೀವು ವ್ಯಾಪಾರ ಮಾಡ್ತಾ ಇದ್ದೀರಾ, ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೊಳ್ಬಹುದು, ಮನೆಯಲ್ಲಿ ನಿಮ್ಮ ಒಂದು ಲಾಕರ್ ನಲ್ಲಿ ಇಟ್ಕೊಳ್ಬಹುದು, ದೇವರ ಮನೆಯಲ್ಲಿ ಸಹ ಇಟ್ಕೊಳ್ಬಹುದು, ನಿಮ್ಮ ಪಾಕೆಟ್ ಅಲ್ಲೋ ಪರ್ಸ್ ಅಲ್ಲೋ ನಿಮ್ಮ ಜೊತೆಯಲ್ಲಿ ಜೇಬಲ್ಲಿ ಕೂಡ ಇದನ್ನ ಇಟ್ಕೋಬಹುದು. ಈ ವಿಶೇಷವಾದಂತಹ ಕುಬೇರ ಲಕ್ಷ್ಮಿ ಕಾಯಿನ್ ಅನ್ನ ಹುಣ್ಣಿಮೆಯ ದಿವಸ ಕುಬೇರ ಲಕ್ಷ್ಮಿ ಹೋಮವನ್ನು ಮಾಡಿ ಜನವರಿ 13ನೇ ತಾರೀಕು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಇಷ್ಟಕ್ಕೆ ಮುಗಿದಿಲ್ಲ, ಇನ್ನೂ ಸಹ ನಾನು ಆಗಲೇ ವಿಡಿಯೋ ಸಹ ಮಾಡಿದ್ದೆ ಅದರ ಬಗ್ಗೆ. ಭಾಗ್ಯೋದಯವಾಗಬೇಕು, ನಿಮ್ಮ ಜೀವನದಲ್ಲಿ ಭಾಗ್ಯದ ಕೊರತೆ ಆಗಬಾರದು, ಅದೃಷ್ಟದ ಕೊರತೆ ಆಗಬಾರದು, ನಿಮಗೆ ಅದೃಷ್ಟ ಸಿಗಬೇಕು ಅನ್ನುವ ಕಾರಣ ಭಾಗ್ಯ ಸೂಕ್ತ ಮಂತ್ರದ ಹೋಮವನ್ನೇ ಭಾಗ್ಯ ಸೂಕ್ತ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ವಿಶೇಷವಾಗಿ ಒಂದು ಕಂಕಣ ದಾರವನ್ನು ಅಭಿಮಂತ್ರಣ ಮಾಡಿ ನಿಮಗೆ ಕಳಿಸ್ಕೊಡ್ತೇನೆ. ಆ ಕಂಕಣ ದಾರವನ್ನು ಸಹ ಕೈಯಲ್ಲಿ ಕಟ್ಕೊಳ್ಬಹುದು. ಸೊ ಈ ಪ್ರಸಾದಗಳನ್ನೆಲ್ಲ ನಿಮಗೆ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಜೊತೆಗೆ ಇದೆಲ್ಲ ಪ್ರಸಾದಗಳನ್ನ ನಾವು ಕಳಿಸ್ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಕಡ್ಡಾಯವಾಗಿ ಸ್ಕ್ರೀನ್ ಮೇಲೆ ಕೊಡೋ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. ಬೇಗ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿಸ್ಕೊಳ್ಳಿ. ಈ ಒಂದು ಮಹಾಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮದಲ್ಲಿ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ನಾನೇ ಮಾಡ್ತೇನೆ. ಎಲ್ಲಾ ಹೋಮಗಳನ್ನ ಲೈವ್ ನೋಡ್ತೀರಾ. ಸಂತಾನ ಗೋಪಾಲ ಕೃಷ್ಣ ಹೋಮನೂ ಇರ್ತದೆ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಇರ್ತದೆ. ಎಲ್ಲಾ ಸೇರಿ ಪೋಸ್ಟಲ್ ಚಾರ್ಜು ಸೇರಿ ಎಲ್ಲಾ ಸೇರಿ ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ ಆಗಿರ್ತದೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬಹುದು. ಅದರ ಜೊತೆಗೆ
ವಿಶೇಷವಾದ ಸಿಂಪಲ್ ಪರಿಹಾರವನ್ನು ಈ ವಿಡಿಯೋ ಎಂಡಲ್ಲಿ ಈಗ ನಾನು ಆ ಪರಿಹಾರ ಒಂದು ಸ್ತೋತ್ರವನ್ನ ಒಂದು ಮಂತ್ರವನ್ನ ನಿಮಗೆ ಕೊಡ್ತೇನೆ. ಈ ವಿಶೇಷವಾದ ಮಂತ್ರವನ್ನ ಡೈಲಿ ಜಪ ಸಹ ಮಾಡ್ಕೊಳ್ಬಹುದು. ಯಾವ್ದಾಗುತ್ತೋ ಅದನ್ನು ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ನಿಮಗೆ ಒಳ್ಳೇದಾಗಬೇಕು, ಸರ್ಪದೋಷಗಳು ಪರಿಹಾರವಾಗಬೇಕು. ಒಳ್ಳೇದಾಗ್ಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ? ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ಓಂ ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ಓಂ ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್.